ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವ ಸಂಪದ, ಸಮಗ್ರ ಸಾವಯವ ಕೃಷಿ ಬದುಕಿನ ಬೇಸಾಯ ಚಿತ್ರಣ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಆದಿ ಅನಾದಿಗೂ ಆಧಾರವಾಗಿಹ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಆಕಾಶವಾಣಿ ಮೈಸೂರು, ಕೃಷಿ ಇಲಾಖೆ ಮೈಸೂರು, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ವಿಸ್ತರಣಾ ಶಿಕ್ಷಣ ಘಟಕ ಮತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ, ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಮತ್ತು ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಸಾವಯವ ಸಂಪದ, ಸಮಗ್ರ ಸಾವಯವ ಕೃಷಿ ಬದುಕಿನ ಬೇಸಾಯ ಚಿತ್ರಣ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 26ನೇ ತಾರೀಖು ಬುಧವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು. ಮೊದಲಿಗೆ ಸಮಾರಂಭಕ್ಕೆ ಆಗಮಿಸಿದ್ದ ರೈತರು ಹಾಗೂ ಕೃಷಿ ಆಸಕ್ತರ ನೋಂದಣಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ನಂತರ ಸಾವಯವ ಸಂಪದ ಬಾನುಲಿ ಸರಣಿ ಕುರಿತ ಮುಕ್ತ ಪರೀಕ್ಷೆ ನಡೆಯಿತು. ಅತ್ಯುತ್ಸಾಹದಿಂದ ಅನೇಕ ಆಕಾಶವಾಣಿಯ ಕೇಳುಗ ಕೃಷಿಕರು ಪರೀಕ್ಷೆಯಲ್ಲಿ ಪಾಲ್ಗೊಂಡರು. ಮುಕ್ತ ಪರೀಕ್ಷೆಯ ನಂತರ ಸಾವಯವ ಕೃಷಿಕರೊಂದಿಗೆ ಹಾಗೂ ತಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಈ ಸಂವಾದದಲ್ಲಿ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂಎ ಅನಂತಕುಮಾರ್ ಹಾಗೂ ಸಾವಯವ ಕೃಷಿಕರಾದ ಹುಣಸೂರು ತಾಲೂಕು ವಡ್ಡರಗುಡಿಯ ಅಖಿಲ್, ಮೈಸೂರು ತಾಲೂಕು ವರುಣಾ ಗ್ರಾಮದ ಪೃಥ್ವಿರಾಜ್, ಹುಣಸೂರು ತಾಲೂಕು ಗದ್ದಿಗೆಯ ಶ್ರೀಮತಿ ವಸಂತಮ್ಮ ಅವರು ಭಾಗವಹಿಸಿದ್ರು. ಸಂವಾದವನ್ನು ಡಾಕ್ಟರ್ ರಾಹುಲ್ ದಾಸ್ ಹಾಗೂ ಡಾಕ್ಟರ್ ಆರ್ಎನ್ ಪುಷ್ಪ ಅವರು ನಿರ್ವಹಿಸಿದ್ರು. ಹೊಸದಾಗಿ ಪ್ರಾರಂಭವಾಗುತ್ತಿರುವ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕುರಿತಾಗಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರು ಮಾತನಾಡಿದರು. ನಂತರ ಸಾವಯವ ಸಂಪದ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಹಾಗೂ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದ ವೇದಿಕೆ ಕಾರ್ಯಕ್ರಮ ಆರ್ ಲೋಕೇಶ್ವರಿ ಅವರ ಆಶಯ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಸಾವಯವದಲ್ಲಿ ಸಮಗ್ರ ಕೃಷಿ ಇರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ಸಾವಯವದಲ್ಲಿ ಸಮಗ್ರ ಕೃಷಿ ಇರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ, ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು, ಬೆಳೆಯೋ ಬೆಳೆಯೆಲ್ಲ ಅಮೃತವು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿದವರು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಸಿ ರಾಮಚಂದ್ರ ಅವರು. ಎಲ್ರಿಗೂ ನಮಸ್ಕಾರ. ಕಳೆದ ವರ್ಷ ಜುಲೈ 5ನೇ ತಾರೀಕು ನಾವು ಇದೇ ಸಭಾಂಗಣದಲ್ಲಿ ಸಾವಯವ ಸಂಪದ ಸಮಗ್ರ ಸಾವಯವ ಕೃಷಿ ಬದುಕಿನ ಬೇಸಾಯ ಚಿತ್ರಣ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ವಿ.
ಸೊ ಈ ಕಾರ್ಯಕ್ರಮ ಒಟ್ಟಾರೆ ಸುಮಾರು 1 ವರ್ಷಗಳ ಕಾಲ ಪ್ರತಿ ಬುಧವಾರ ಸಂದರ್ಶನ ಮತ್ತು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಬಗ್ಗೆ ಸಾಧ್ಯವಾದಷ್ಟು ಮಟ್ಟಿಗೆ ರೈತರಿಗೆ ಬೆಳಕನ್ನು ಚೆಲ್ಲಿದೆ ಅಂತಂದರೆ ತಪ್ಪಾಗಲಾರದು. ಬಹುಶಃ ಏಕೆಂದರೆ ಪ್ರತಿ ಬುಧವಾರ ಆದ ನಂತರ ಸುಮಾರು ಜನ ರೈತರುಗಳು ನಮಗೆ ಫೋನ್ ಮಾಡಿ, ಸರ್ ಇವತ್ತಿನ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮೂಡಿಬಂತು, ಇಂಥ ವಿಜ್ಞಾನಿಗಳು ಚೆನ್ನಾಗಿ ಮಾತಾಡಿದ್ರು, ಇಂಥ ಪ್ರಗತಿಪರ ರೈತರು ಭಾಳ ಮಾಹಿತಿಗಳನ್ನು ಕೊಟ್ಟರು ಹಾಗಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಡ್ತಾಯಿದ್ರು. ಸೊ ಆ ಕಾರ್ಯಕ್ರಮವನ್ನು ನಾವು ಒಟ್ಟಾರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಆಕಾಶವಾಣಿ ಮೈಸೂರು, ಕೃಷಿ ಇಲಾಖೆ ಮೈಸೂರು, ಹಾಗೆ VC ಫಾರ್ಮ್ ಮಂಡ್ಯ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇವತ್ತಿನ ಒಂದು ಸಮಾರಂಭವನ್ನು ಕೂಡ ಈ ಒಂದು ಒಕ್ಕೂಟಗಳ ಆಶ್ರಯದಲ್ಲೇ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಡಾಕ್ಟರ್ SV ಸುರೇಶ್ ಅವರನ್ನು ಕೇಳಿಕೊಂಡಾಗ ಅವರು ಅವತ್ತೇ ಇಲ್ಲಿ ಪ್ರಾಮಿಸ್ ಮಾಡಿದರು, ಉದ್ಘಾಟನೆ ಮಾಡುವಾಗ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದರು. ಅವರು ಇವತ್ತು ಭಾಳ ಹೆಚ್ಚಿನ ಒತ್ತಡ ಕೆಲಸದ ಬೇರೆ ಇದ್ದರೂ ಕೂಡ ಆ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಆಯೋಜಕರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೋಬೇಕು ಅಂತ ನಾವು ಉಪನಿರ್ದೇಶಕರು, ಕಾರ್ಯಕ್ರಮ ನಿಲಯದ ಮುಖ್ಯಸ್ಥರು, ಆಕಾಶವಾಣಿ ಮೈಸೂರು ಆದ ಶ್ರೀ ಉಮೇಶ್ ಸರ್ ಅವರನ್ನು ಕೇಳಿಕೊಂಡಾಗ ಅವರ ಉದ್ಯೋಗಿ ಆದಂಥ ನಮ್ಮ ಕೇಶವಮೂರ್ತಿಯವರು ಈ ಕಾರ್ಯಕ್ರಮದ ರೂವಾರಿಗಳಂದ್ರೆ ತಪ್ಪಾಗಲಾರದು, ಅವರೆಲ್ಲ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿಯವರು. ಎಲ್ಲರಿಗೂ ನಮಸ್ಕಾರ. VC ಸರ್ ಆರಂಭದಲ್ಲಿ ಒಂದು ಮಾತು ಹೇಳಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸಂದರ್ಭದಲ್ಲಿ ಇದು ಜ್ಞಾನೋತ್ಸವ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದರು. 52 ವಾರಗಳ ಕಾಲ ಆಕಾಶವಾಣಿಯಿಂದ ನಿರಂತರವಾಗಿ ಜ್ಞಾನ ಈ ಸರಣಿ ಮೂಲಕ ಹರಿದಿದೆ. ಅದಕ್ಕೆ ಸರ್ಗೆ ನಾನು ಕ್ವಶನ್ ಪೇಪರ್ ಕೊಟ್ಟೆ. ಇದೇ ಕ್ವಶನ್ ಪೇಪರ್ನೇ ಕೇಳ್ದಂಥವ್ರು ಉತ್ತರಿಸಿದ್ದಾರೆ ಅಂಥೇಳಿ 25 ಅಂಕಗಳನ್ನು ಇಟ್ಟಿದ್ವಿ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರೂಪಿಸುವಂತಾನೇ ಕ್ವಶನ್ ಪೇಪರನ್ನು ನಾವು ತಯಾರು ಮಾಡಿದ್ವಿ. ಹಿಂದೆ ಟ್ರೈಮಿಸ್ಟರ್ ಸಿಸ್ಟಮಲ್ಲಿ ಇದೇ ತರಹ ಅನೌನ್ಸ್ ಎಕ್ಸಾಮ್ಗೆ ಪೇಪರನ್ನು ಸೆಟ್ ಮಾಡ್ತಾಯಿದ್ರು. ಆ ನೆನಪಿನೊಂದಿಗೆ ಈ ತರಹದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ವಿ. ರೈತರು ಬಹಳ ಉತ್ಸಾಹದಲ್ಲೇ ಉತ್ತರವನ್ನು ಬರೆದಿದ್ದಾರೆ. 25ಕ್ಕೆ 24 ಅಂಕಗಳನ್ನು ಗಳಿಸಿರೋರು ಪ್ರಥಮ ಬಹುಮಾನವನ್ನು ಪಡ್ಕೊಂಡ್ರೆ 23 ಅಂಕನೇ ಎರಡನೇ ಬಹುಮಾನಕ್ಕೆ ಅರ್ಹತೆ. ಅದಕ್ಕಿಂತ ಕೆಳಗೆ ಇಳಿಲೇ ಇಲ್ಲ ಯಾರೂ. ಬಹಳಷ್ಟು ಜನ 20 ಮೇಲೆ ತೆಗೆದುಕೊಂಡಿದ್ದೀರಿ. ಅಂದರೆ ಈ ಜ್ಞಾನದ ಹರಿವು ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಲುಪಿದೆ, ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಯನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ನಾವು ಈ ಮೂಲಕ ಅರ್ಥ ಮಾಡ್ಕೋಬೇಕು. ಈ ಒಂದು ಸರಣಿ ಕಾರ್ಯಕ್ರಮ ಕೇವಲ ಮೈಸೂರು ಆಕಾಶವಾಣಿ ಅಷ್ಟೇ ಯಶಸ್ಸಿಗೆ ಕಾರಣ ಅಂದರೆ ತಪ್ಪಾಗತ್ತೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಹೆಗಲು ಜೋಡಿಸಿರೋರು ಹಲವರು. ಜಿಲ್ಲಾ ಕೃಷಿ ಇಲಾಖೆ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ, ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ, ಹಾಗೆ ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆ ಸರಣಿಯಲ್ಲಿ ನಾವು ರೈತರೊಂದಿಗೆ ಸಂವಾದವನ್ನು ಏರ್ಪಡಿಸಿದ್ವಿ. ವಿಜ್ಞಾನಿಗಳು ಭಾಗವಹಿಸಿದ್ರು. ಹಾಗೆ ಅನುಭವಿ ಸಾವಯವ ಕೃಷಿಕರು ವಿಜ್ಞಾನಿಗಳೊಂದಿಗೆ ಸಂವಾದವನ್ನು ನಡೆಸಿದರು. ಹೀಗೆ ಬಹಳಷ್ಟು ರೀತಿಯಲ್ಲಿ ಸಾವಯವ ಕೃಷಿಯ ಅನೇಕ ಮಜಲುಗಳನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈ ಒಂದು ಸರಣಿ ಕಾರ್ಯಕ್ರಮ ಮುಕ್ತಾಯ ಮಾಡೋ ಹಂತದಲ್ಲಿ ಡಾಕ್ಟರ್ ಶಿವಕುಮಾರ್ ಅವರು ಇದ್ದರು. ಅವರು ಹೇಳಿದ್ರು ಒಂದೇ ಮಾತು, ಸರ್ VC ಫಾರಂ ಕೃಷಿ ಮೇಳ ಡೇಟ್ ಫಿಕ್ಸ್ ಆಯಿತು ಅಂತ ಹೇಳಿ. ಸೊ ಸರಣಿ ಮುಗಿದೋಗ್ಬಿಡುತ್ತಲ್ಲ ಅನ್ನೋ ಬೇಸರದಲ್ಲಿದ್ದೆ. ಆವಾಗ ಒಂದು ಆಲೋಚನೆ ಹೊಳಿತು, ಸರ್ ಯಾಕೆ ಇನ್ನೊಂದು ಹೊಸ ಸರಣಿನ ಮುಕ್ತಾಯದಲ್ಲಿ ಅಂತ್ಯದಲ್ಲಿ ಆರಂಭ ಅಂದಾಗೆ ಯಾಕೆ ಇನ್ನೊಂದನ್ನು ಮಾಡಬಾರ್ದು ಅಂತ. ಅದರ ಉದ್ದೇಶ ಏನು ಅಂತಂದರೆ ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕಲಿಕೆ ಅಂತ. ಅದನ್ನು ಕೂಡ ಇವತ್ತು ನಾವು ರಿಲೀಸ್ ಮಾಡೋರಿದ್ದೇವೆ.
ಹಾಗಾಗಿ ಬುಧವಾರ ಏನು ಸಾವಯವ ಸಂಪದ ಕಾರ್ಯಕ್ರಮ ಪ್ರಸಾರ ಆಗ್ತಿತ್ತು, ಇನ್ನು ಮುಂದೆ ಆ ಜಾಗದಲ್ಲಿ ಕೃಷಿ ದೀವಿಗೆ VC ಫಾರಂ ಕೃಷಿ ಮೇಳ ನವೆಂಬರ್ ಲಾಸ್ಟ್ ವೀಕಲ್ಲಿ ಏನು ನಡೆಯುತ್ತೆ ಅಲ್ಲಿವರೆಗೆ ಈ ಸರಣಿ ಮುಂದುವರಿಯುತ್ತೆ. ಹಾಗಾಗಿ ಸದಾ ನಮ್ಮೊಂದಿಗೆ ಇರಿ. ಹಾಗೆ ಎಲ್ಲ ಸಂಸ್ಥೆಯ ಮುಖ್ಯಸ್ಥರಿಗೆ ನನ್ನ ವಿನಂತಿ ಏನಪ್ಪ ಅಂದರೆ, ನಮ್ಮ ಜೊತೆ ನೀವು ಇರಿ. ಒಟ್ಟಾರೆ ಏನು ಕೃಷಿಯ ತೇರೇನಿದೆ, ಕೃಷಿ ರಥ ಇದೆ, ಅದನ್ನು ಎಳೆದುಕೊಂಡು ಹೋಗೋಣ. ರೈತರ ಅಭ್ಯುದಯಕ್ಕೆ ಎಲ್ಲರೂ ಕೂಡ ಶ್ರಮ ಪಡೋಣ. ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ ವಂದನೆಗಳು. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಡಾ SV ಸುರೇಶ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ರಿಗೂ ನಮಸ್ಕಾರ. ಈ ದಿನ ಸಾವಯವ ಸಂಪದ ಕಾರ್ಯಕ್ರಮದ 54 ವಾರದ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಕಳೆದ ಜುಲೈನಲ್ಲಿ ನಾನು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗ ಸತತವಾಗಿ 1 ವರ್ಷ ವಾರಕ್ಕೊಂದು ದಿನದಂಗೆ ಈ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಪ್ರಸಾರ ಆಗುತ್ತೆ. ಅದರ ಉಪಯೋಗವನ್ನು ಪಡ್ಕೊಂಡು ಕೃಷಿಯಲ್ಲಿ ಸಾವಯವ ಕೃಷಿಯ ಮಹತ್ವ ಮತ್ತು ಅದರ ಬೆಳವಣಿಗೆ ಹಾಗೂ ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾವು ಆಕಾಶವಾಣಿಯಿಂದ ಪ್ರಸಾರ ಮಾಡ್ತೀವಿ. ಅದರಿಂದ ರೈತರಿಗೆ ಮತ್ತು ಸಾವಯವ ಕೃಷಿಕರಿಗೆ ಅನುಕೂಲ ಆಗುತ್ತೆ ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಈಗ ನಿಮಗೆಲ್ಲ ಗೊತ್ತಿದೆ, ಯಾವುದೇ ಸಂದರ್ಭದಲ್ಲೂ ಸತತವಾಗಿ ಯಾವುದೇ ಕೇಳುಗರನ್ನಾಗಲಿ ಅಥವಾ ಓದುಗರನ್ನಾಗಲಿ ಹಿಡಿದಿಟ್ಟುಕೊಳ್ಳೋದು ಭಾಳ ಕಷ್ಟದ ಕೆಲಸ. ಮೊದಲಿದ್ದಂಥ ಖುಷಿ, ಮೊದಲಿದ್ದಂಥ ಸಂತೋಷ, ಮೊದಲಿದ್ದಂಥ ಉತ್ಸಾಹ, ಹುಮ್ಮಸ್ಸು ಕೊನೆಗೆ 54ನೇ ವಾರಕ್ಕೆ ಬರೋದ್ರೊಳಗೆ ಕೇಶವಮೂರ್ತಿಯವರು ಒಬ್ಬರೇ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುವಂಥ ಚಾನ್ಸಸ್ ಇರ್ತದೆ. ಆದರೆ ಈ ಕಾರ್ಯಕ್ರಮದ ಸಫಲತೆ ಎಷ್ಟಿದೆ ಅನ್ನೋದು ಇವತ್ತು ನಿಮ್ಮನ್ನೆಲ್ಲ ನೋಡಿದಾಗಲೇ ಅರ್ಥ ಆಗುತ್ತೆ. ಯಾವುದೇ ಕಾರ್ಯಕ್ರಮ ಉಪಯುಕ್ತವಾಗಿದ್ದರೆ, ಯಾವುದೇ ಕಾರ್ಯಕ್ರಮ ಲಾಭದಾಯಕವಾಗಿ ಅಂದರೆ ಬರೀ ಹಣದ ಬಗ್ಗೆ ಯೋಚನೆ ಮಾಡೋದು ಬೇಡ, ಜ್ಞಾನವನ್ನು ಗಳಿಸೋದಾಗ್ಬೋದು, ಅದರಿಂದ ನನ್ನ ಮನೋಭಾವನೆಯನ್ನು ಬದಲಾಯಿಸ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ನಾನು ನಡ್ಕೊಳ್ಳುವಂಥ ರೀತಿಯಲ್ಲಿರ್ಬೋದು. ಯಾವುದರಿಂದ ಆದರೂ ಉಪಯೋಗ ಆಗುತ್ತೆ ಅಂತ ಗೊತ್ತಾದರೆ ಜನಗಳಿಗೆ ನೀವು ಬರಬೇಡ ಅಂದರೂ ಹುಡುಕೊಂಡು ಬಂದು ಅದನ್ನು ತಗೊಳ್ಳೋವಂಥ ಮನೋಭಾವ ನಮ್ಮ ರೈತರಲ್ಲಿದೆ. ಅವ್ರಿಗೆ ಬೇಕಿರೋದೇನು ಅಂದರೆ ಅದರ ಉಪಯುಕ್ತತೆ. ಆ ಉಪಯುಕ್ತತೆ ಮತ್ತು ಈ ಕಾರ್ಯಕ್ರಮದ ಸಾರ್ಥಕತೆ ಇವತ್ತು ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರ 54 ವಾರಗಳ ಈ ಒಂದು ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ, ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಿಮ್ಮ ಮೂಲಕ ಅವರುಗಳಿಗೆ ತಿಳಿಸ್ಲಿಕ್ಕೆ ನಾನು ಈ ಸಾವಯವ ಕೃಷಿ ಬಗ್ಗೆ ಅವತ್ತು ನಾನು ಮಾತಾಡ್ತಾ ಇದ್ದೆ. ಅವತ್ತು ಬಂದಾಗ ಇದರ ಪ್ರಾಮುಖ್ಯತೆ ಏನು, ನಾನು ಯಾಕೆ ಸಾವಯವ ಕೃಷಿ ಮಾಡಬೇಕು, ಬೇರೆಯವ್ರು ಯಾರು ಮಾಡದೇ ಇದ್ದಾಗ ನಾನು ಒಬ್ಬನೇ ಯಾಕೆ ಸಾವಯವ ಕೃಷಿ ಕಡೆಗೆ ಒಲವನ್ನು ತೋರಿಸ್ಬೇಕು, ಅದು ಮಾಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತಾ ಇದ್ದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಂಡು ಉಳಿಸ್ಕೊಂಡು ಬೆಳೆಸೋದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಮಣ್ಣು ಒಂದು ಜೀವಂತ ವಸ್ತು. ಮಣ್ಣಿನಲ್ಲಿ ಹಲವಾರು ಜೀವಜಂತುಗಳು ವಾಸ ಮಾಡ್ತಾ ಇದ್ದಾವೆ. ಕೆಲವು ನಮ್ಮ ಕೃಷಿಗೆ, ಬೇಸಾಯಕ್ಕೆ ಉಪಕಾರಿಯಾಗಿ, ಸಹಕಾರಿಯಾಗಿ ನಮ್ಮ ಜೊತೆ ನಿಲ್ತವೆ. ಆ ಮಣ್ಣು ಉಸಿರಾಡುತ್ತೆ. ಅದರ ಉಸಿರಾಟವನ್ನು ಉಸಿರುಗಟ್ಟಿಸುವಂಥ ಕೆಲಸವನ್ನು ನಾವು ಆಧುನಿಕ ಕೃಷಿಯ ಹೆಸರಲ್ಲಿ ಸಾಕಷ್ಟು ಕೆಲಸಗಳನ್ನು, ಕೊಡುಗೆಯನ್ನು ಸಹ ನಾವು ನೀಡಿಬಿಟ್ಟಿದ್ದೀವಿ. ಆದರೆ ಅದನ್ನು ಆ ಮಣ್ಣನ್ನು ಹೊರತಂದು ಅದನ್ನು ಮತ್ತೊಮ್ಮೆ ಉಸಿರಾಡೋಕ್ಕೆ ಅವಕಾಶ ಮಾಡಿಕೊಡುವಂಥ ಪದ್ಧತಿಯನ್ನೇ ನಾವು ಸಾವಯವ ಕೃಷಿ ಅಂತ ಹೇಳಿ ಆ ಮಣ್ಣಿಗೆ ಜೀವ ತುಂಬುವಂಥ ಕೆಲಸವನ್ನು ಇದ್ರ ಮೂಲಕ ನಾವು ಮಾಡ್ತಾಯಿದ್ದೀವಿ. ಆದರೆ ಇವತ್ತು ನಾನು ನಿಮಗೆ ಹೆಚ್ಚು ಇದರ ಪ್ರಾಮುಖ್ಯತೆ, ಇದರ ಗುರಿ ಅಥವಾ ಇದನ್ನು ಯಾವ ರೀತಿ ಅಳವಡಿಸ್ಕೋಬೋದು, ಸಾವಯವ ಗೊಬ್ಬರಗಳಂದ್ರೇನು, ಆ ಸಾವಯವ ಗೊಬ್ಬರಗಳ ಬಳಕೆ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಮೋಸ್ಟ್ಲಿ ಈಗ ನಿಮ್ಮನ್ನೇ ಯಾರನ್ನಾದ್ರೂ ಮೇಲೆ ಕರೆದ್ರೆ ನನಗಿಂತ ಚೆನ್ನಾಗಿ ಅದರ ಪ್ರಾಮುಖ್ಯತೆಯನ್ನು ಹೇಳ್ಬಿಡ್ತೀರ. ಯಾಕೆಂದರೆ ನಿರಂತರವಾಗಿ 54 ವಾರಗಳ ಕಾಲ ಕಲ್ತಿರೋವಂಥ ಮಾಹಿತಿ. ಅದಕ್ಕೆ ನಾನು ಮೊದಲನೇ ದಿನಾನು ಹೇಳಿದ್ದು, ಇದೊಂದು ಜ್ಞಾನೋತ್ಸವ ಆಗಬೇಕು. ಜ್ಞಾನವನ್ನು ಪಡೆಯುವಂಥದ್ದು, ಅದು ಪಸರಿಸುವಂಥ ಕೆಲಸನೂ ಆಗಬೇಕು. ಇವತ್ತೇನು ನೀವು 54 ವಾರ ಕಲ್ತಿರೋವಂಥ ಇಷ್ಟು ರೈತರೇನಿದ್ದೀರಾ, ನೀವೆಲ್ಲ ವಾಪಸ್ ಹೋದ ನಂತರ ಇವತ್ತಿಂದ ನೀವು ಸಾವಯವ ಕೃಷಿಕರ ರಾಯಭಾರಿಗಳಾಗಿ ನೀವು ನಿಮ್ಮ ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ.
ಇವತ್ತು ನೀವು ಮಾಹಿತಿಯನ್ನು ತಗೊಂಡೋಗಿದ್ದೀರಾ, ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಾ, ಆದರೆ ಅದು ಪಡೆದಂಥ ಮಾಹಿತಿ ನಿಮ್ಮಲ್ಲೇ ಉಳಿಸ್ಕೊಂಡ್ರೆ ಕೊಡುವಂಥ ಕೊಡುಗೆ ಭಾಳ ಸೀಮಿತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲಿಂದ ತರಬೇತಿ ಪಡೆದಂಥ ಪ್ರತಿಯೊಬ್ಬರು ಇನ್ಮೇಲೆ ಸಾವಯವ ಕೃಷಿಯ ರಾಯಭಾರಿಗಳಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ರೈತರ ಮಧ್ಯೆ ಹಂಚುವಂಥ ಕೆಲಸ ನೀವು ಮಾಡಬೇಕಾಗತ್ತೆ. ಇಷ್ಟು ದಿನ ಆಕಾಶವಾಣಿ ಮಾಡಿದೆ, ಆ ಆಕಾಶವಾಣಿಯಿಂದ ತರಬೇತಿ ಪಡೆದು ನುರಿತರಾದಂಥ ಸಾವಯವ ಕೃಷಿಕರಾಗಿ ಬದಲಾವಣೆ ಆಗ್ತಾ ಇರುವಂಥ ನೀವು ಮತ್ತೊಮ್ಮೆ ಅದನ್ನು ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸುವಂಥ ಈ ಸಂಪನ್ಮೂಲಗಳನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಿಮ್ಮ ಕೊಡುಗೆ ಇನ್ನು ಮುಂದೆ ನಮ್ಮ ನಿರೀಕ್ಷೆ ಜಾಸ್ತಿ ಇದೆ ನಿಮ್ಮ ಮೇಲೆ. ಇದ್ರ ಜೊತೆಗೆ ನಿಮ್ಮಿಂದ ಈ ಲೆಸನ್ ತಗೊಂಡು ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈ ಥರ ಕಾರ್ಯಕ್ರಮಗಳನ್ನು ಕೃಷಿ ವಿಶ್ವವಿದ್ಯಾನಿಲಯದ ಇನ್ನಿತರ ಸಂಸ್ಥೆಗಳ ಮೂಲಕನೂ ನಿಯರ್ ಬೈ ಏನು ಆಕಾಶವಾಣಿ ಕೇಂದ್ರಗಳಿದೆ ಅದ್ರ ಮೂಲಕ ಮಾಡುವಂಥ ಪ್ರಯತ್ನವನ್ನು ಮಾಡಿ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮ. ಕೃಷಿ ವಿಶ್ವವಿದ್ಯಾನಿಲಯನ ರೈತರ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಯಾರಿಗೂ ಅರ್ಥ ಆಗಿರಲಿಲ್ಲ. ಇವತ್ತು ಆಕಾಶವಾಣಿಯವರು ನಮ್ಮನ್ನು ಎಚ್ಚರಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ಮುಂದೆ ನಾವು ಉಪಯುಕ್ತ ಕಾರ್ಯಕ್ರಮವಾಗಿ ನಾವು ರೂಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಈ ದಿನ ನಿಮಗೆಲ್ಲ ಈ ಕ್ವಶನ್ ಪೇಪರ್ ನೋಡಿದೆ. ಕ್ವಶನ್ ಪೇಪರ್ ಅವರು ಕೇಶವಮೂರ್ತಿಯವರು ಹೇಳಿದ್ದು ನಿಜ. ನನಗೂ ನನ್ನ ಕಾಲೇಜ್ ಡೇಸ್ನಲ್ಲಿ ಈ ಥರ ಪೇಪರ್ ಬರೆದಿದ್ದು ಜ್ಞಾಪಕ ಬಂತು. ಅನೌನ್ಸ್ಡ್ ಕ್ವಿಝು, ಅನ್ಅನೌನ್ಸ್ಡ್ ಕ್ವಿಝು ಅಂತೇಳಿ ಎರಡರಲ್ಲೂ ಈ ರೀತಿ ಪೇಪರ್ ಕೊಡ್ತಾಯಿದ್ರು. ಭಾಳ ಸರಳವಾಗಿದೆ, ಆದರೆ ಕಲ್ತಿರುವಂಥ ಮಾಹಿತಿಯನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರೋ ಅಂಥ ಅದನ್ನು ಅನಲೈಸ್ ಮಾಡುವಂಥ ಉತ್ತಮವಾದಂಥ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಗೆ ಬರೆದು ಭಾಳ ಆಶ್ಚರ್ಯ ಆಗಿದ್ದೇನು ಅಂದರೆ, ನಾನು ಓದೋ ಕಾಲದಲ್ಲಿ ಯಾವತ್ತೂ 25ಕ್ಕೆ 25 ತೆಗೆದಿರಲಿಲ್ಲ. ಆದರೆ ಇವತ್ತು ನೀವು 25ಕ್ಕೆ 25 ತೆಗೆದಿದ್ದೀರಾ ಅಂತ ಕೇಳಿದಾಗ ಅನ್ನಿಸ್ತು, ನಿಮಗೆ ಪಾಠಶಾಲೆಯ ಆವರಣದವರೆಗೂ ಕಲಿತರೂ ಆ ಜ್ಞಾನದ ಮಟ್ಟ ಏನು ಕಡಿಮೆ ಆಗಲಿಕ್ಕಿಲ್ಲ. ಯೂಶಲಿ ನಾವು ಹೇಳೋದೇನು ಅಂದರೆ, ನಮ್ಮ ಕಲಿಕೆಯ ವಿಧಾನದಲ್ಲಿ ನನ್ನ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳು ಇನ್ವಾಲ್ವ್ ಆಗಬೇಕು. ಕೇಳಿಸ್ಕೋಬೇಕು, ಬರಿಬೇಕು, ಮಾತಾಡಬೇಕು, ಅದನ್ನು ಅನುಭವಿಸ್ಬೇಕು ಅಂತ. ಬಟ್ ನೀವು ಶ್ರೋತೃಗಳಾಗಿ ಕೇಳಿಸ್ಕೊಂಡು ಈ ಮಟ್ಟದ ವಿಷಯವನ್ನು ಅರಗಿಸ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಆಸಕ್ತಿ, ನಿಮಗೆ ಬೇಕಿದ್ದಂಥ ಒಂದು ಮಾಹಿತಿಯ ಅವಶ್ಯಕತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಯಾರು 25ಕ್ಕೆ 25 ತೆಗೆದಿದ್ದು 25ಕ್ಕೆ 0 ತೆಗೆದಿದ್ರು ಪರವಾಗಿಲ್ಲ, ಅಳವಡಿಕೆ ಒಳಗೆ ನೀವು ಮುಂದಾಗಿ ನಿಂತ್ಕೊಳ್ಳಿ, ಅದನ್ನು ಅನುಸರಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಬಂದು ಮತ್ತೊಮ್ಮೆ ಉದ್ಘಾಟನೆ ಪ್ಲಸ್ ಮುಕ್ತಾಯ ಸಮಾರಂಭ ಜೊತೆಗೆ ಭಾಳ ಹೆಮ್ಮೆಯ ಇನ್ನೊಂದು ಕಾರ್ಯಕ್ರಮ ವಿಶ್ವವಿದ್ಯಾನಿಲಯಕ್ಕೆ ಮಾಡಿಕೊಡ್ತಾ ಇರುವಂಥ ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ ರೈತರ ನಡಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ. ಇನ್ನು ಮುಂದೆ ಹೆಚ್ಚು ಹೆಚ್ಚು ಈ ರೀತಿಯಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಆಕಾಶವಾಣಿ ಮೂಲಕ ಬರಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಯಶಸ್ವಿಯಾಗಿ ಈ ಕೋರ್ಸನ್ನು ಮುಗಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೃಷಿ ದೀವಿಗೆ ಕಾರ್ಯಕ್ರಮದ ವೇಳಾಪಟ್ಟಿ ಬಿಡುಗಡೆ ಮಾಡಿದ ಮೈಸೂರಿನ ವಾರ್ತಾ ಪ್ರಚಾರ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಅಶೋಕ್ ಕುಮಾರ್ ಅವರು ತಮ್ಮ ಭಾಷಣದಲ್ಲಿ, ನಾನು ಕೃಷಿ ಸಂಬಂಧವಾಗಿ ಮಾತಾಡ್ತಕ್ಕಂಥ ಅಷ್ಟೇನು ಜ್ಞಾನ ಇಲ್ಲತಕ್ಕಂಥ ವ್ಯಕ್ತಿಯಾಗಿದ್ದೀನಿ. ಆದರೂ ತಾವೆಲ್ಲ ರೈತರು ಮೊದಲು ಏನು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡ್ರಿ, ಭಾಳ ಸಂತೋಷ ಆಯಿತು. ಇವತ್ತು ಕೃಷಿ ಅಂದರೆ ತುಂಬ ದೂರವಾಗ್ತಕ್ಕಂಥ ಸಮಯದಲ್ಲಿ ಯಾರು ಕೇಳಿದರೂ ಒಂದು 10,000 ರೂಪಾಯಿ ಕೊಟ್ಟರೆ ಸಾಕು, ಯಾವುದೋ ಒಂದು ಪ್ರೈವೇಟ್ ಕೆಲಸ ಸೇರಿಸ್ತೀವಿ, ಕೃಷಿ ಬೇಡ ಅಂತಾರೆ. ಅಂಥ ಸಂದರ್ಭದಲ್ಲಿ ಕೃಷಿಯನ್ನು ಆಧುನಿಕವಾಗಿ, ವೈಜ್ಞಾನಿಕವಾಗಿ, ಲಾಭದಾಯಕವಾಗಿ ಹೀಗೆಲ್ಲ ಮಾಡ್ಬೋದು ಅಂತ ತಾವೇನು ಇಲ್ಲಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರಿ, ತುಂಬ ಸಂತೋಷದ ವಿಷಯ. ಆದರೆ ನಾನಿಲ್ಲಿ ಒಂದೆರಡು ಅಂಶವನ್ನು ಗಮನಿಸಿದೆ. ಎಲ್ಲರೂ ವಾಣಿಜ್ಯ ಬೆಳೆಗಳನ್ನ ನಾನು 4 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀನಿ, 6 ಎಕರೆ ಅಡಿಕೆ ಹಾಕಿದ್ದೀನಿ ಅಂತ ಹೇಳಿದರು, ಸಂತೋಷ. ಆದರೆ ನಮ್ಮ ಆಹಾರ ಬೆಳೆಗಳನ್ನು ಬೆಳೀಲಿಕ್ಕೆ ತಾವು ಅಷ್ಟೇ ಒತ್ತನ್ನು ಕೊಡಬೇಕು. ಮನುಷ್ಯನಿಗೆ ಮೊದಲು ಹೊಟ್ಟೆಗೆ ಬೇಕಾಗಿರೋದು ಊಟ. ಹಾಗಾಗಿ ರಾಗಿಯನ್ನು, ಜೋಳವನ್ನು, ನವಣೆಯನ್ನು, ಸಜ್ಜೆಯನ್ನು, ಹಾರಕ, ಓದಲು, ಬೂರ್ಗ ಇಂಥವನ್ನು ಕೂಡ ತಾವೆಲ್ಲರೂ ಇದೇ ಹುಮ್ಮಸ್ಸಿನಲ್ಲಿ ಬೆಳೆದರೆ ಮನುಕುಲಕ್ಕೆ ಆಹಾರ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಅನ್ನಿಸ್ತದೆ.
ಇದು ಸಂಬಂಧಪಟ್ಟಂಗೆ ಒಂದು ಚಿಕ್ಕ ಭಾಷಣವನ್ನು ಕೇಳಿದ್ದೆ. ಪ್ರೊಫೆಸರ್ ಬಿಸ್ಲಯ್ಯ ಅವರು, ರಿಟೈರ್ಡ್ VC ನಮ್ಮ GKVK, ಅವ್ರು ಹೇಳಿದ್ರು ಒಂದು ಸಲ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಒಮ್ಮೆ ಫ್ರಾನ್ಸಲ್ಲಿ ಪ್ಲೇಗ್ ರೋಗ ಬಂದಿತ್ತು. ಆ ಪ್ಲೇಗ್ ರೋಗ ಬಂದಾಗ ಎಲ್ಲ ಜನಗಳು ಮನೆ ಮನೆ ಮುಂದೆ ಬಿದ್ದು ನರಳ್ತಾ ಇದ್ರು. ಹೊಟ್ಟೆಗೆ ಊಟ ಇಲ್ಲ, ಆಹಾರ ಧಾನ್ಯ ಬೆಳೆಯೋರಿಲ್ಲ. ಆ ಸಂದರ್ಭದಲ್ಲಿ ಸರ್ಕಾರ ರೆಸ್ಕ್ಯೂ ಟೀಮ್ ಅಂತ ಇರುತ್ತೆ, ಎಲ್ಲರಿಗೂ ಒಂದೊಂದು ರೊಟ್ಟಿಯನ್ನು ಹಂಚ್ಕೊಂಡ್ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದು ಮನೆ ಮುಂದೆ ಒಂದು ಫ್ಯಾಮಿಲಿ ಇರ್ತದೆ, ಗಂಡ ಹೆಂಡತಿ ಮಗು. ಅಲ್ಲಿಗೆ ಒಂದು ರೊಟ್ಟಿಯನ್ನು ಎಸಿತಾರೆ, ಯಾಕಂದ್ರೆ ಹತ್ತು ಹೋಗಿ ಕೊಡ್ಲಿಕ್ಕಾಗೋದಿಲ್ಲ. ಆ ಒಂದು ರೊಟ್ಟಿಯನ್ನು ಗಂಡ ಹೆಂಡತಿ ಮಗು 3 ಜನ ಕಿತ್ತಾಡ್ತಾರೆ ತಿನ್ನಲಿಕ್ಕೆ. ಅಂದರೆ ಹೊಟ್ಟೆ ಹಸುವು ಯಾವ ಮಟ್ಟದ್ದು ಅನ್ನೋದು ಇದು ನಮಗೆ ಅರ್ಥ ಆಗ್ತದೆ. ಇದು ಯಾಕೆ ಹೇಳಿದೆ ಅಂದರೆ ಕೇವಲ ಆಹಾರ ಬೆಳೆಗಳನ್ನು ಸ್ವಲ್ಪ ಒತ್ತು ಕೊಡಿ ಅಂತ ಹೇಳಲಿಕ್ಕೋಸ್ಕರ ಹೇಳಿದ್ದು. ಹಾಗೂ ಇತ್ತೀಚೆಗೆ ಸಮಗ್ರ ಕೃಷಿ, ಅರಣ್ಯ ಕೃಷಿ ಏನೋ ಕೇಳ್ತಾ ಇದ್ದೀವಿ. ಅರಣ್ಯ ಕೃಷಿ ಅಂತ ಏನಾಗಿದೆ, ಒಂದು 4 ಎಕರೆ ಪ್ಲಾಂಟೇಶನ್, ತೇಗನೋ ಗಂಧನೋ ಅಥವಾ ಯಾವುದೋ ಒಂದು ವಾಣಿಜ್ಯ ಬೆಳೆಯನ್ನು ಬೆಳೆತಕ್ಕಂಥದ್ದೇ ಅರಣ್ಯ ಕೃಷಿ ಅಂತಾಗಿದೆ. ಆದರೆ ಯಾವುದೇ ಒಂದು ಪರಿಸರ, ಒಂದು ಸಮತೋಲನವನ್ನು ಕಾಪಾಡ್ಕೋಬೇಕು ಅಂತಂದರೆ ಎಲ್ಲ ಮರನೂ ಇರಬೇಕಲ್ಲಿ. ಹುಣಸೆ, ಮಾವು, ಬೇವು, ಸೀಗೆ, ಈಚಲು ಎಲ್ಲ ಇರಬೇಕಾಗ್ತದೆ. ಒಮ್ಮೆ ಪೂರ್ಣತೆಯಿಂದ ತೇಜಸ್ವಿ ಒಂದು ಕಡೆ ಬರೀತಾರೆ ಒಂದು ಬುಕ್ಕಲ್ಲಿ, ಮಲೆನಾಡಲ್ಲಿ ಒಂದು ಬೆಂಕಿಪಟ್ಟಣಕ್ಕೆ ಯೂಸ್ ಮಾಡೋ ಒಂದು ಮರ ಬರುತ್ತೆ, ತುಂಬ ಮೃದುವಾದ ಮರ. ಅದೊಂದು ಮರ ಬಿಟ್ಟರೆ ಯಾವುದಾದ್ರೂ ಬೆಂಕಿಪಟ್ಟಣ ಮಾಡೋದಿಲ್ಲ. ಆ ಮರನ ಒಮ್ಮೆ ಸರ್ಕಾರ ಅನುಮತಿ ಕೊಡುತ್ತೆ ಒಂದಷ್ಟು ಎಕರೆನಲ್ಲಿ ಕಡಿಲಿಕ್ಕೆ. ಆ ಕಾಂಟ್ರಾಕ್ಟ್ರು ಸಂಪೂರ್ಣವಾಗಿ ಮರಗಳನ್ನ ಕಡ್ದಾಕ್ತಾನೆ. ಆನಂತರ ಅದೊಂದು ಬೆಳವಣಿಗೆ ಆಗ್ತದೆ. ಆ ಭಾಗದಲ್ಲಿ ಒಂದು ಗುಮ್ಮಾಡ್ಲು ಹಕ್ಕಿ ಅಂತ ಒಂದು ಹಕ್ಕಿ ಇರ್ತದೆ. ಇದಕ್ಕಿದ್ದಂಗೆ ಆ ಹಕ್ಕಿ ಕಣ್ಮರೆ ಆಗುತ್ತೆ. ಯಾಕೆ ಹಕ್ಕಿ ಕಣ್ಮರೆ ಆಯಿತು ಅಂತ ಒಂದು ಸಂಶೋಧನೆ ಮಾಡಿದಾಗ ಕಂಡುಬರ್ತದೆ, ಆ ಹಕ್ಕಿ ಆ ಮರದ ಯಾರು ಬೆಂಕಿಪಟ್ಟಣಕ್ಕೆ ಮ್ಯಾಚ್ ಬಾಕ್ಸ್ಗೆ ಮರ ಕೊಟ್ಟಿದ್ರಲ್ಲ, ಆ ಮರದ ಹಣ್ಣನ್ನು ಬಿಟ್ಟು ಇನ್ಯಾವ ಹಣ್ಣು ತಿನ್ನೋದಿಲ್ಲ. ಹಾಗಾಗಿ ಒಂದು ಸಂಪೂರ್ಣವಾಗಿ ಸಂತತಿ ನಾಶ ಆಗ್ತದೆ. ಹಾಗಾಗಿ ನಾವೇನೇ ಪ್ರಗತಿಪೂರ್ವ ಕೃಷಿ ಮಾಡಿದ್ರೂ ಕೂಡ ಆಹಾರ ಧಾನ್ಯದ ಬೆಳೆಗಳನ್ನು ಬೆಳಿಬೇಕು. ಅದರಿಂದ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕಳೆದ ಒಂದು ವರ್ಷದಿಂದ ತುಂಬ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಂಥ ಆಕಾಶವಾಣಿಯ ನಮ್ಮ ಉಮೇಶ್ ಸರ್ ಅವರು, ಕೇಶವತ್ ಸರ್ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ, ಹಾಗೂ ಏನು ನಾಗನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ರೈತರಿಗೆ ಹಲವಾರು ಪ್ರಗತಿಪರವಾದ ಆಲೋಚನೆಗಳನ್ನು ತುಂಬ್ತಾ ಬರ್ತಾ ಇದೆ. ತಾವೆಲ್ಲರೂ ಎಷ್ಟು ಅರ್ಥಗರ್ಭಿತವಾಗಿ ಮಾತಾಡ್ತೀರಿ ಅಂದರೆ ಅದಕ್ಕೆಲ್ಲ ಕಾರಣ ಕೃಷಿ ವಿಜ್ಞಾನ ಕೇಂದ್ರ ಅಂತ ನಾನು ಭಾವಿಸ್ತಾ, ನನ್ನನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮುಕ್ತ ಪರೀಕ್ಷೆಯಲ್ಲಿ ವಿಜೇತರಾದ ರೈತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಪ್ರಥಮ ಬಹುಮಾನವನ್ನು ಪಡೆದವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆಲೂರು ಗ್ರಾಮದ AH ದೇವರಾಜು ಹಾಗೂ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿಯ ವರದರಾಜು ಅವರು. ದ್ವಿತೀಯ ಬಹುಮಾನವನ್ನು ಪಡೆದವರು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಯಲಿಯೂರು ಗ್ರಾಮದ H ಕೃಷ್ಣಯ್ಯ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಲಿಂಗರಾಜು ಮತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹದಮಗೆರೆ ಗ್ರಾಮದ HK ರಾಮನಂಜಯ್ಯ ಅವರು. ವಿಜೇತರಿಗೆ ಬಹುಮಾನವನ್ನು ವಿತರಿಸಿದ ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾ BS ಚಂದ್ರಶೇಖರ್ ಅವರು ತಮ್ಮ ಭಾಷಣದಲ್ಲಿ, ಈ ಒಂದು 54 ವಾರಗಳ ಏನು ಸಾವಯವ ಸಂಪದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಕಾಶವಾಣಿ ಕೇಂದ್ರ ಮೈಸೂರು, ಅದರಲ್ಲೂ ಅಲ್ಲಿಯ ಉಪನಿರ್ದೇಶಕರು ಹಾಗೂ ಕೇಶವಮೂರ್ತಿಯವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಸೊ ಇದರಲ್ಲಿ ಒಂದು ಹೇಳಕ್ಕೆ ಇಚ್ಛೆಪಡ್ತಕ್ಕಂಥದ್ದು, ಸಾವಯವ ಸಂಪತ್ತಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಹಳ ಮಹತ್ವವನ್ನು ಇಲಾಖೆ ಆಗಲಿ, ರೈತರಾಗಲಿ ಅಥವಾ ರೀತಿ ನೀತಿಗಳು ಏನಿದ್ದಾವೆ, ಈಗೇನು ಬರ್ತಾ ಇದ್ದಾವೆ, ಅದನ್ನೆಲ್ಲ ನೋಡಿದಾಗ ನಾವು 1970ಗಿಂತ ಹಿಂದೆ ಏನು ಕೃಷಿಯನ್ನು ನಾವು ಮಾಡ್ತಾ ಇದ್ವಿ, ಆ ಕೃಷಿಗೆ ನಾವು ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮವನ್ನು ಪಡ್ತಾ ಇದ್ದೀವಿ. ಇದಕ್ಕೆ ಹಲವಾರು ಕಾರಣಗಳು ನಿಮಗೆಲ್ಲ ಗೊತ್ತಿದೆ. ಸೊ ಅತಿ ಹೆಚ್ಚಿನ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಆಹಾರದ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಗ್ರೀನ್ ರೆವಲ್ಯೂಷನ್ ಅಂತೇಳಿ ಮಾಡಿ ಎಲ್ಲ ರೀತಿಯಾದಂಥ ರಸಗೊಬ್ಬರಗಳು, ಕೀಟನಾಶಕಗಳೆಲ್ಲವನ್ನು ಉಪಯೋಗಿಸಿ ನಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥ ಭೂಮಿಯನ್ನೇ ನಾವು ಹಾಳು ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ.
ಈಗ ಅದನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನು ನೀಡಬೇಕಾದ್ರೆ ಸ್ವಚ್ಛಂದವಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಒಂದು ಮಣ್ಣನ್ನು ಕೊಟ್ಟು ನಾವು ಆಹಾರವನ್ನು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾವಯವ ಪರಿಕಲ್ಪನೆಯೊಂದಿಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನೀವೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಬಹಳ ಆಕ್ಟಿವ್ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಿ ತಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು, ತಮ್ಮ ಏನು ಎಲ್ಲ ರೀತಿಯಾದಂಥ ಅನುಭವಗಳನ್ನು ಹಂಚಿಕೆ ಮಾಡಿ ಎಲ್ರಿಗೂ ಒಂದರಿಂದ ಒಬ್ಬರಿಗೆ ಮತ್ತೊಬ್ಬರಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸೊ ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಅಂತಂದರೆ, ನಾವು ಸಾವಯವ ಬೆಳೀತಕ್ಕಂಥ ರೈತರನ್ನು ನಾವು ಗುರುತು ಮಾಡೋದು ಭಾಳ ಈಸಿ. ಬಟ್ ಮುಂದಿನ ದಿನಗಳಲ್ಲಿ ಸಾವಯವ ಪದಾರ್ಥಗಳನ್ನು ಬೆಳೀತಾ ಇರ್ತಕ್ಕಂಥ ರೈತರು ಅವರು ಯಾವ ಮಟ್ಟಿಗೆ ಸಾವಯವ ಅಂಶದನ್ನೇ ಉಪಯೋಗಿಸಿ ಬೆಳೀತಾ ಇದ್ದಾರೆ ಅನ್ನೋ ಒಂದು ಸ್ಕೇಲ್ ಅಂತ ಬಂದಾಗ ಅಲ್ಲಿ ಸರ್ಟಿಫಿಕೇಷನ್ ಇರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ವರ್ಕ್ ಆಗ್ತದೆ. ಸೊ ನಾವೆಲ್ಲ ನೋಡಿದ್ದೀವಿ, ಈಗೆಲ್ಲ ಮಾನ್ಯ ಕುಲಪತಿಗಳು ಹೇಳಿದಾಗೆ ಎಲ್ಲ ಮಾಲ್ಗಳಲ್ಲಿ ಈಗ ಆರ್ಗ್ಯಾನಿಕ್ ಇರ್ತಕ್ಕಂಥ ಪದಾರ್ಥಗಳೇ ಬೇರೆ ಇಟ್ಟು ಅದಕ್ಕೆ ಬೇರೆ ರೇಟನ್ನು ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಎಷ್ಟು ಸರ್ಟಿಫಿಕೇಷನ್ ಇದೆ, ಜನರುಗಳು ಎಷ್ಟು ಅದನ್ನು ಸರ್ಟಿಫೈ ಆಗಿರ್ತಕ್ಕಂಥದ್ದನ್ನು ತಿಂತಾ ಇದ್ದಾರೆ ಅಥವಾ ಅದರಲ್ಲಿ ಎಷ್ಟು ಮೋಸ ಆಗ್ತಾ ಇದೆ ಏನು ಗೊತ್ತಾಗಲ್ಲ. ಒಂದನೇದಾಗಿ ನಾನು ಹೇಳೋದೇನಂತಂದರೆ, ನಾವು ರೈತರು ಕಷ್ಟಪಟ್ಟು ಸಾವಯವದಲ್ಲೇ ಬೆಳಿತೀವಿ, ಬಟ್ ಅದನ್ನು ಮಾರಾಟ ಮಾಡ್ತಕ್ಕಂಥ ಮಧ್ಯವರ್ತಿಗಳು ಏನಿರ್ತಾರೆ, ಆ ಮಧ್ಯವರ್ತಿಗಳು ಅದನ್ನು ಬೇರೆ ರೀತಿ ಉಪಯೋಗ ಮಾಡಿಕೊಂಡು ಏನು ಗ್ರಾಹಕರಿಗೆ ವಂಚನೆ ಮಾಡ್ತಕ್ಕಂಥ ಒಂದು ಏನು ರೀತಿ ಇರುತ್ತೆ, ಅದನ್ನು ತಪ್ಪಿಸ್ಬೇಕು ಅಂತಂದರೆ ನೀವೆಲ್ಲರೂ ಕೂಡ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಕ್ರಮವನ್ನು ವಹಿಸಬೇಕು. ಅದಕ್ಕೆ ಇರ್ತಕ್ಕಂಥ ಎಲ್ಲ ರೀತಿ ನೀತಿಗಳಿದ್ದೇವೆ, ಅದನ್ನು ಕೂಡ ನಾವು ಒಂದು ಸಂಚಿಕೆಯಲ್ಲಿ ಸಂಬಂಧಪಟ್ಟಂಥ ಸರ್ಟಿಫಿಕೇಷನ್ ಏಜೆನ್ಸಿಯವರೊಂದಿಗೆ ಸೇರಿ ಒಂದು ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮಾಡೋಕ್ಕೆ ನಾವು ಇಚ್ಛೆ ಪಡ್ತೇವೆ. ಸೊ ಇದು ಬಹಳ ನೀಡ್ ಆಫ್ ದಿ ಅವರ್ ಅಂತ ನಾವೇನು ಹೇಳ್ತೀವಿ. ಇದು ಸುಮಾರು ಜನ ನಮ್ಮ ಮೈಸೂರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 30-35% ಸಾವಯವ ಮಾಡ್ತಾಯಿದ್ದಾರೆ. ನಾವು ಹೋಗ್ತಕ್ಕಂಥ ಎಲ್ಲ ಅದರಲ್ಲೂ ಕೂಡ ನಾವು ಒಂದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಸಣ್ಣ ಅತಿ ಸಣ್ಣ ರೈತರು ಏನು 10 ಗುಂಟೆ 20 ಗುಂಟೆ ಈ ಥರ ಇದ್ದಾರೆ, ಅವರು ಸಾವಯವ ಮಾಡೋಕ್ಕೆ ಕಷ್ಟ ಆಗ್ಬೋದು. ಉದಾಹರಣೆಗೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಬಂದರೆ ಭತ್ತ ಕಬ್ಬು ಬೇಯ್ದಿರೋದ್ರಿಂದ ಅಲ್ಲಿ ಸಾವಯವದಲ್ಲಿ ಮಾಡ್ತಕ್ಕಂಥ ಪ್ರಮೇಯಗಳು ಭಾಳ ಕಡಿಮೆ ಆಗ್ಬೋದು. ಬಟ್ ಬೇರೆ ರೀತಿಯಾದಂಥ ತೋಟಗಳಲ್ಲಿ ಅಥವಾ ಬೇರೆ ಬೇರೆ ಕೃಷಿ ಮಾಡಬೇಕಾದ್ರೆ ಸಾವಯವನ ಮಾಡ್ತಕ್ಕಂಥದ್ರಲ್ಲಿ ನಾವು ಅಳವಡಿಕೆ ಮಾಡ್ಕೋಬೋದು. ಸೊ ಅಂಥ ನಿಟ್ಟಿನಲ್ಲಿ ಅಲ್ಲಿಂದ ಬರ್ತಕ್ಕಂಥ ಪ್ರಾಡಕ್ಟ್ಗಳು ಎಷ್ಟೋ, ಇವಾಗ ಪೆಪ್ಪರ್ನ ಸಾವಯವ ಪೆಪ್ಪರ್ ಅಂತ ಹೇಳ್ತಾರೆ, ಅದನ್ನು ನೀವು ಪ್ಯಾಕೆಟ್ ನೋಡಿದಾಗ ಅದು ಸಾವಯವ ಇದೆ ಅಂತ ಹಿಂಗೆ ನಾವು ಸರ್ಟಿಫೈ ಮಾಡೋಕ್ಕೆ ಕಷ್ಟ ಆಗ್ತದೆ ನೋಡಿ. ಈ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಗ್ರಾಹಕರು ಇವತ್ತು ದುಡ್ಡಿಗೆ ಬರ ಇಲ್ಲ. ನನ್ನ ಪ್ರಕಾರ ಒಂದು 100 ಗ್ರಾಮ್ಗೆ 200 ರೂಪಾಯಿ ಆದರೂ ಕೊಟ್ಟು ತಗೊಳ್ಳುವಂಥ ಶಕ್ತಿಗಿದೆ ಅಲ್ವಾ. ಸೊ ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ನಾವು ಸರ್ಟಿಫಿಕೇಷನ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಗ್ರಾಹಕರಲ್ಲಿ ಇನ್ನೂ ಅಷ್ಟು ಒಂದು ಏನೋ ಕಾನ್ಫಿಡೆನ್ಸ್ ಲೆವೆಲ್ ಡೆವಲಪ್ ಆಗ್ತದೆ. ನಾನು ಸಾವಯವ ತಿಂತಾ ಇದ್ದೀನಿ, ನಾನು ಸಾವಯವ ಊಟ ಮಾಡ್ತಾ ಇದ್ದೀನಿ. ಇವತ್ತಿನ ಸಾವಯವ ಪದ್ಧತಿ ಹೆಂಗೆ ಅಂದರೆ, ಗ್ರಾಹಕರು ಯಾರು ಸಾವಯವ ಮಾಡ್ತಾ ಇದ್ದಾರೆ ರೈತರು ಅಂತೇಳಿ ಐಡೆಂಟಿಫೈ ಮಾಡಿ ಆ ರೈತರ ಹತ್ರನೇ ಹೋಗಿ ಏನು ಬೇಕೋ ಅದನ್ನು ತಗೊಂಡ್ಬರ್ತಾ ಇದ್ದಾರೆ. ಸೊ ಈಗ ನಮ್ಮ ಒಂದು ಕೃಷಿ ಇಲಾಖೆಯ ಒಂದು ಬಿಲ್ಡಿಂಗಲ್ಲೂ ಕೂಡ ಪ್ರತಿ ಭಾನುವಾರ ಏನು ಸಂತೆ ಆಗುತ್ತೆ, ಅಲ್ಲಿ ಪ್ರತಿ ಭಾನುವಾರನೂ ಸಾವಯವದಲ್ಲಿ ಬೆಳೀತಕ್ಕಂಥ ರೈತರು ಯಾರ್ಯಾರು ಅಂತ ಗೊತ್ತಿರುವಂಥ ಗ್ರಾಹಕರೇ ಅಲ್ಲಿಗೆ ಬಂದು ತಗೊಳ್ಳೋದು. ನೀವು ನಂಬ್ತಿರೋ ಬಿಡ್ತೀರೋ, ಅವರು ಬರಬೇಕಾದ್ರೆ ಆ ಪರ್ಟಿಕ್ಯುಲರ್ ರೈತರಿಗೆ ಫೋನ್ ಮಾಡಿ ಈ ಥರ ಪ್ರಾಡಕ್ಟ್ ಸಿಗುತ್ತಾ, ಈ ಹಣ್ಣು ಸಿಗುತ್ತಾ, ಆಯಿತಾ, ಈ ಅಕ್ಕಿ ಸಿಗುತ್ತಾ ಅಂಥೇಳಿ, ಈ ತುಪ್ಪ ಸಿಗುತ್ತಾ ಅಂಥೇಳಿ ಮೊದಲೇ ಅವ್ರಿಗೆ ಕೇಳ್ಕೊಂಡು ಪ್ರತಿ ಭಾನುವಾರ ಬಂದು ಅದೇ ಗ್ರಾಹಕರು ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ಇದು ವಿಸ್ತರಣೆ ಆಗಬೇಕು ಅಂತಂದರೆ ಸರ್ಟಿಫಿಕೇಷನ್ ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ ಸಾವಯವ ಸಂಪದಕ್ಕೆ. ಈ ಆಕಾಶವಾಣಿಯ ಕಾರ್ಯಕ್ರಮ ಒಂಥರ ಹೆಚ್ಚು ರೈತರನ್ನು, ಗ್ರಾಹಕರನ್ನು ಆಕರ್ಷಣೆ ಮಾಡಬೇಕು. ಸೊ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ
ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರು ಹಾಗೂ ನಿಲಯದ ಮುಖ್ಯಸ್ಥರಾದ ಉಮೇಶ್ ಎಸ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಸಾವಯವ ಅಂದರೆ ನಾವು ಸಾವಯವದ ಮುಖಾಂತರ ಪ್ರತಿಯೊಂದು ಕೂಡ ಮೂಲವನ್ನು ಹುಡುಕಿಕೊಂಡು ಹೊರಡ್ತಾ ಇದ್ದೀವಿ. ಈಗ ಯಾವುದೂ ಕೂಡ ನಾವು ಆರ್ಟಿಫಿಷಿಯಲ್ ಆಗಲಿ ಕೃತಕತೆಯ ಬಗೆಗಾಗಲಿ ನಾವು ಗಮನ ಹರಿಸೋದನ್ನು ಕಡಿಮೆ ಮಾಡಿದ್ದೀವಿ. ಎಷ್ಟೋ ಜನ ಅದನ್ನು ಬಿಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ನಾವು ಸಾವಯವವನ್ನು ಹುಡುಕ್ತಾ ಇದ್ದೀವಿ. ಊಟದ ವಿಷಯ ಆಗಲಿ, ಮಾತಿನ ವಿಷಯ ಆಗಲಿ, ಮಾತವನು ಚೆನ್ನಾಗಿ ಆಡ್ತಾನೆ ಅಂತಂದರೆ ಅದು ಕೂಡ ಸಾವಯವನೇ. ಯಾಕಂದರೆ ಬಹಳ ಜನ ಚೆನ್ನಾಗಿ ಮಾತಾಡಲ್ಲ. ಅದರಿಂದ ನಾವು ಕಲಿಯುವಂಥದ್ದು ಸಾಕಷ್ಟು ಇರುತ್ತೆ. ಒಂದು ಬರವಣಿಗೆ ಇರಬಹುದು, ಒಂದು ನೋಟ ಇರಬಹುದು, ಒಂದು ಅವರ ಅಭಿಪ್ರಾಯಗಳಿರಬಹುದು, ಅಥವಾ ಅವರ ಹಾವಭಾವ ಭಂಗಿಗಳಿರಬಹುದು. ಎಲ್ಲವನ್ನೂ ಕೂಡ ನಾವು ಮೂಲಕ್ಕೇ ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸುರೇಶ್ ಅವರು ಹೇಳಿದ್ರು ಸಾವಯವಕ್ಕೆ ಒಂದು ಪ್ರೀಮಿಯಂ ಇದೆ ಅಂತ. ಹೌದು, ಖಂಡಿತವಾಗಲೂ ಇದೆ. ಯಾಕೆ ಅಂತಂದರೆ ನಾವು ಯಾವುದೇ ಒಂದು ಒಳ್ಳೆಯ ವಸ್ತುವಿಗೆ, ಈಗ ನಾವೇ ಶರ್ಟು ಪ್ಯಾಂಟು ಬಟ್ಟೆಗಳೆಲ್ಲ ತಗೋತೀವಲ್ಲ, ಚೆನ್ನಾಗಿದ್ದರೆ ಅದಕ್ಕೆ 50-100 ರೂಪಾಯಿ 1000 ರೂಪಾಯಿ ಹೆಚ್ಚು ಕೊಟ್ಟೆ ತಗೋತೀವಿ. ಇಲ್ಲಾಂದರೆ ಮೈಸೂರು ಸಿಲ್ಕ್ಗೆ ಆ ಬೆಲೆ ಬರಲ್ಲ, ಕಂಚಿ ಸೀರೆಗಳಿಗೆ ಆ ಬೆಲೆ ಇರೋದಿಲ್ಲ. ಅದೇ ರೀತಿಯಾದಂತಹ ನಿಮಗೆ ಡೂಪ್ಲಿಕೇಟ್ ಸಿಲ್ಕ್ಗಳು ಕೂಡ ಬೇರೆ ಕಡೆ ಎಲ್ಲ ಕಡೆ ಸಿಗುತ್ತೆ. ಆದರೆ ನಾವು ಯಾಕೆ ಅಲ್ಲಿಗೆ ಹೋಗ್ತೀವಿ, ಅದೇ ಬಟ್ಟೆ ಅಂಗಡಿಗೆ ಹೋಗ್ತೀವಿ? ನಮ್ಮ ಜೀವನದಲ್ಲಿ ಒಂದು ಸಲ ಆದರೂ ನನಗಿರೋ ಹಣದಲ್ಲಿ ಒಂದೇ ಒಂದು ಮೈಸೂರು ಸಿಲ್ಕ್ ಆದರೂ ನನ್ನ ಮನೇಲಿ ಇರಬೇಕು ಅಂತ ಅಂದ್ಕೋತೀವಿ. ಒಂದೇ ಒಂದು ಕಂಚಿ ಸೀರೆ ಆದರೂ ಇರಬೇಕು ಅಂತ ಅಂದ್ಕೋತೀವಿ. ಉಡೋದು ಬಿಡೋದೆಲ್ಲ ಪ್ರಶ್ನೆ ಬೇರೆ. ಯಾಕೆ ಅಂತಂದರೆ ಆ ಒಂದು ವಸ್ತುವಿನಲ್ಲಿ ಅಷ್ಟು ಸಾವಯವ ಇದೆ. ಆ ಸಾವಯವಕ್ಕೇ ಬೆಲೆ ನಾವು ಹೆಚ್ಚು ಕಟ್ಟುವಂಥದ್ದು. ಅದಕ್ಕೆ ಮುಂಚೆ ಎಲ್ಲ ನಾವು ಹ್ಯಾಂಡ್ಲೂಮ್ಗೆ ಹೆಚ್ಚು ಕಾಸ್ಟ್ಲಿ, ಮಗ್ಗಕ್ಕಿಂತ ಹ್ಯಾಂಡ್ಲೂಮಲ್ಲಿ ಮಾಡುವಂಥದ್ದೇ, ಮಿಷಿನ್ಗಿಂತ ಹ್ಯಾಂಡ್ಲೂಮಲ್ಲಿ ಮಾಡುವಂಥದ್ದಕ್ಕೆ ನಾವು ಹೆಚ್ಚು ಬೆಲೆ ಕೊಟ್ಟು ತರ್ತಾ ಇದ್ವಿ. ಈಗಲೂ ಕೂಡ ಮತ್ತೆ ಹ್ಯಾಂಡ್ಲೂಮ್ ಹೆಚ್ಚು ಕಡೆ ವಾಪಸ್ಸು ಬಂದಿದೆ. ನಾವು ಅದಕ್ಕೆ ಅದೇ ಬಟ್ಟೆಗಳಿಗೆ ಹೆಚ್ಚು ಹೋಗ್ತಾ ಇದ್ದೀವಿ, ಖಾದಿಗೆ ಮರಳ್ತಾ ಇದ್ದೀವಿ, ಹತ್ತಿ ಬಟ್ಟೆಗಳನ್ನೇ ಕೊಳ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕೂಡ ಒಂದು ಪ್ರೀಮಿಯಂ ಆದಂಥದ್ದು ಇದ್ದೇ ಇರುತ್ತೆ. ಯಾಕಂದರೆ ಸಾವಯವಕ್ಕೆ ಸಾಟಿ ಮತ್ತೊಂದು ಸಾವಯವ ಮಾತ್ರ. ಅದೇ ರೀತಿ ಆಕಾಶವಾಣಿ ಕೂಡ ಸಾವಯವನ್ನೇ ಪ್ರೋತ್ಸಾಹಿಸುತ್ತೆ. ತನ್ನ ಯೋಚನೆಗಳಲ್ಲೂ ಕೂಡ ಸಾವಯವತೆಯನ್ನು ಹೆಚ್ಚು ಉಳಿಸ್ಕೊಂಡಿರೋದ್ರಿಂದ ಆಕಾಶವಾಣಿಗೆ ಮತ್ತೊಂದು ಸಾಟಿ ಯಾವುದೂ ಇಲ್ಲ. ಆಕಾಶವಾಣಿಗೆ ಆಕಾಶವಾಣಿ ಮಾತ್ರ ಸಾಟಿ. ಯಾಕಂದರೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಬರೋದು ಆಕಾಶವಾಣಿಯಲ್ಲಿ ಮಾತ್ರ. ನೀವು ಬೇರೆ ಯಾವುದೇ ಚಾನಲ್ ಆಗಲಿ, ಬೇರೆ ಯಾವುದೇ ಒಂದು ಪತ್ರಿಕೆಯಲ್ಲಾಗಲಿ ಇಷ್ಟು ದೀರ್ಘವಾಗಿ, ಇಷ್ಟು ಸುದೀರ್ಘವಾಗಿ ಯಾವುದೇ ಒಂದು ರೀತಿಯಾದಂತಹ ವಿಷಯವನ್ನು ಕುರಿತು ಕಾರ್ಯಕ್ರಮಗಳನ್ನು ರೂಪಿಸಿ ಜೊತೆಗೆ ನಮ್ಮ ಕೇಳುಗರಿಗಾಗಲಿ ಜನರಿಗಾಗಲಿ ಒಳ್ಳೆಯದಾಗಲಿ, ಅವರು ಸ್ವಲ್ಪ ಆದರೂ ವಿಷಯವನ್ನು ಕಲೀಲಿ ಅನ್ನೋ ಒಂದು ಭಾವನೆ ಇರುವಂಥದ್ದು ಬಹಳ ಕಡಿಮೆ. ಈ ನಿಟ್ಟಿನಲ್ಲಿ ಆಕಾಶವಾಣಿ ಸಾಕಷ್ಟು ಕಾರ್ಯಕ್ರಮಗಳನ್ನು, ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ. ಅದರಲ್ಲಿ ಒಂದು ಇದು ಸಾವಯವ ಸಂಪದ ಕೂಡ. ಈ ಸಾವಯವ ಸಂಪದ ಕಾರ್ಯಕ್ರಮ ಸರಣಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಧ್ವನಿ ಮುದ್ರಿಸಿಕೊಂಡಿದ್ದೀವಿ. ಇದನ್ನು ಯೂಟ್ಯೂಬ್ನಲ್ಲಿ ನಿಮಗೆ ಸಿಗತ್ತೆ. ಆಕಾಶವಾಣಿ ಮೈಸೂರು ಯೂಟ್ಯೂಬಲ್ಲಿ ಸಿಗತ್ತೆ. ಯಾವಾಗ ಬೇಕಾದರೂ ಕೂಡ ತಾವು ಕೇಳ್ಬೋದು. ಅದು ಅಲ್ಲಿ ಪರ್ಮನೆಂಟ್ ಆಗಿರುತ್ತೆ, ವರ್ಷಾನುಗಟ್ಟಲೆ ಇರುತ್ತೆ. ಅದಕ್ಕೆ ತಾವೆಲ್ಲ ಮಾಡಬೇಕಾಗಿರೋ ಕೆಲಸ, ಮೈಸೂರು ಆಕಾಶವಾಣಿ ಯೂಟ್ಯೂಬ್ಗೆ ಹೋಗಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರಿಗೂ ಅಥವಾ ನಿಮ್ಮ ರೈತ ಮಿತ್ರರಿಗೆ ಯಾರ್ಯಾರಿಗೆ ಅದು ಅನುಕೂಲ ಆಗುತ್ತೋ ಅವ್ರಿಗೆ ಆ ಕಾರ್ಯಕ್ರಮವನ್ನು ಕಳಿಸ್ಕೊಟ್ಟು ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗೋ ಥರ ಮಾಡಿ. ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಬಂದಷ್ಟು ಮೈಸೂರು ಆಕಾಶವಾಣಿಗೂ ಕೂಡ ಒಂದು ಹೆಗ್ಗಳಿಕೆ ಬರುತ್ತೆ. ಸೊ ಮೈಸೂರು ಆಕಾಶವಾಣಿಯನ್ನು ಯೂಟ್ಯೂಬಲ್ಲಿ ಇಷ್ಟು ಜನ ವೀಕ್ಷಿಸ್ತಾರೆ, ಇಷ್ಟು ಜನ ನೋಡ್ತಾರೆ ಅಂತ. ಜೊತೆಗೆ ಈ ಕಾರ್ಯಕ್ರಮದ ಉಪಯೋಗ ನೀವೀಗ ತಿರುವು ಹಾಕಬಹುದು ಮತ್ತೊಮ್ಮೆ. ಸೊ ನಾನು ಆ ಕಾರ್ಯಕ್ರಮನ ಸರಿಯಾಗಿ ಕೇಳಿಸ್ಕೊಂಡಿರಲಿಲ್ಲ, ಇನ್ನೊಮ್ಮೆ ಕೇಳ್ಬೋದಲ್ಲ ಅಂತ ಹೇಳಿ ತಿರುವು ಹಾಕ್ಬೋದು. ಯೂಟ್ಯೂಬಲ್ಲಿ ಯಾವತ್ತೂ ಕೂಡ ಲಭ್ಯ ಇದೆ. ಈ ಸಾವಯವ ಸಂಪದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ. ಅದಕ್ಕಿಂತ ಖುಷಿ ಕೊಟ್ಟಿದ್ದು ಕೇಶವಮೂರ್ತಿಯವರ ಪ್ರಶ್ನೆ ಪತ್ರಿಕೆ. ಯಾವುದೇ ಒಂದು ಕಾರ್ಯಕ್ರಮದ ನಮಗೆ ಫಲಾಫಲಗಳು ಗೊತ್ತಾಗೋದು ಅದು ಎಷ್ಟು ಜನಕ್ಕೆ ತಲುಪಿದೆ, ಅವರು ನಮಗೆ ತಿಳಿಸ್ತಾರ ಅದರ ಬಗ್ಗೆ. ನೀವು ತಿಳಿಸಿದಾಗ ಮಾತ್ರ ಚೆನ್ನಾಗಿದೆ ಅಂತಾದರೂ ಹೇಳಿ, ಅಥವಾ ಚೆನ್ನಾಗಿಲ್ಲ ಅಂತಾದರೂ ಹೇಳಿ. ಚೆನ್ನಾಗಿಲ್ಲ ಅಂತ ಹೇಳಬೇಕಾದ್ರೂ ಕೂಡ ತಾವು ಕೇಳಿರ್ಬೇಕಲ್ಲ ಆ ಕಾರ್ಯಕ್ರಮವನ್ನು. ಸೊ ಅದರಿಂದ ಒಬ್ಬರಾದರೂ ಕಾರ್ಯಕ್ರಮ ಕೇಳಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಒಂದು ಚೆನ್ನಾಗಿಲ್ಲ ಅಂತ ನಮಗೆ ಗೊತ್ತಾಗಿದೆ ಅಂತ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಕೇಳಿ ತಾವೆಲ್ಲ ಭಾಗವಹಿಸಿ ಈ ಒಂದು ಪ್ರಶ್ನೋತ್ತರದಲ್ಲಿ ಕೂಡ ಭಾಗಿಯಾಗಿದ್ದೀರಾ. ಜೊತೆಗೆ ಸುರೇಶ್ ಅವರು ಹೇಳಿದ ಹಾಗೆ ಯೂನಿವರ್ಸಿಟಿ ಮಾರ್ಕ್ಸ್ಗಿಂತ ಹೆಚ್ಚಾಗಿ ತಗೊಂಡಿದ್ದೀರಾ. ಯಾಕೆ 4 ಗೋಡೆಗಳ ಮಧ್ಯೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಕಿವಿಗಳ ಮುಖಾಂತರ ತಾವು ಕೇಳಿ ಕಲಿತು
ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಅದನ್ನು ನೆನಪಲ್ಲಿಟ್ಟುಕೊಂಡು ಇವತ್ತು ಒಂದು ಈ ಪ್ರಶ್ನೋತ್ತರದಲ್ಲಿ ಭಾಗಿಯಾಗಿದ್ದೀರಾ, ಬಹುಮಾನಗಳನ್ನು ಕೂಡ ಗಳಿಸಿದ್ದೀರಾ. ಭಾಗವಹಿಸುವಿಕೆ ಬಹಳ ಮುಖ್ಯ. ಬಹುಮಾನ ಪ್ರತಿ ಸಾರಿ ಕೂಡ ಸಿಗತ್ತೆ. ಆಕಾಶವಾಣಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುತ್ತೆ. ಯಾವ ಕಾರ್ಯಕ್ರಮ ಚೆನ್ನ ಅನ್ನೋದು ಮುಖ್ಯ ಆಗೋದಕ್ಕಿಂತ ಬದಲಾಗಿ ಆಕಾಶವಾಣಿ ತನ್ನ ನಿರಂತರತೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತಲ್ಲ, ನಿರಂತರತೆಯನ್ನು ಕಾಪಾಡಿಕೊಂಡು ಹೋಗೋದು ಮೊದಲಿಗೆ ದೊಡ್ಡ ವಿಷಯ ಆಗತ್ತೆ. ಯಾವಾಗ ನಾವು ಆ ಕಾರ್ಯವನ್ನು ಮುಂದುವರಿಸ್ತಾ ಇರ್ತೀವಿ, ಆ ನಿಟ್ಟಿನಲ್ಲಿ ಮಧ್ಯೆ ಮಧ್ಯೆ ಒಳ್ಳೆಯ ಕಾರ್ಯಕ್ರಮಗಳು ಕೂಡ ರೂಪಿತವಾಗುತ್ತೆ, ಜನಕ್ಕೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳು ಕೂಡ ರೂಪಿತ ಆಗುತ್ತೆ. ನಾನು ಬಂದಾಗ ಒಂದಿಬ್ಬರು ಸಾವಯವದ ಕೃಷಿಕರು ಮಾತಾಡ್ತಾ ಇದ್ರು. ಒಬ್ಬರು ಇಂಜಿನಿಯರ್ ಆಗಿ ಕೃಷಿಗೆ ಬಂದಂಥವ್ರು, ಸಾವಯವ ಬಂದಂಥವ್ರು. ಅಂದರೆ ಅವರು ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಅವರ ಮನಸ್ಸು ಮೊದಲಿಗೆ ಸಾವಯವ ಆಗಬೇಕು. ನನಗೆ ಒಳ್ಳೆಯದು ಬೇಕು, ಒಳ್ಳೆಯದನ್ನು ತಿನ್ನಬೇಕು, ಬೇರೆಯವ್ರಿಗೂ ಕೂಡ ಒಳ್ಳೆಯದು ಕೊಡಬೇಕು, ಈ ರೀತಿಯಾದಂತಹ ಭಾವನೆ ಅದು ಕೂಡ ಒಂದು ರೀತಿ ಸಾವಯವ. ಜೊತೆಗೆ ಆ ಒಂದು ಮಹಿಳೆ ಹೇಳ್ತಾ ಇದ್ದರು, ನಾನು ನನ್ನ ಮಗ ಮಗಳು ಇಬ್ಬರನ್ನು ಕೂಡ ಒಂದೇ ರೀತಿ ನೋಡ್ತೀನಿ, ಇಬ್ಬರಿಗೂ 50-50 ಭಾಗವನ್ನು ನಾನು ಹಂಚಿದ್ದೀನಿ ಅಂತ. ಇದು ಕೂಡ ಸಾವಯವ ಯೋಚನೆಯೇ. ಈಗಿನ ನಮ್ಮ ಸಮಾಜದಲ್ಲಿ ಆ ರೀತಿ ಯೋಚನೆ ಮಾಡೋದು ಬಹಳ ಕಡಿಮೆ. ಅದೇ ನಾ ಹೇಳ್ತಾ ಇರೋದು, ಪ್ರತಿ ಸಾರಿ ಕೂಡ ನಾವು ಮೂಲಕ್ಕೇನೆ ಹೋಗ್ತಾ ಇದ್ದೀವಿ. ಮೂಲದಲ್ಲೇ ನಮ್ಮ ಬೆಳವಣಿಗೆ ಅಡಗಿರುವಂಥದ್ದು. ಉಳಿದಿದ್ದೆಲ್ಲ ಕೂಡ ಕೃತಕ. ಬೇಸಿಕ್ ಮ್ಯಾಥಮ್ಯಾಟಿಕ್ಸು, ಬೇಸಿಕ್ ಸೈನ್ಸು, ಬೇಸಿಕ್ ಸೋಷಿಯಲ್ ಸೈನ್ಸು, ಬೇಸಿಕ್ ಇಂಜಿನಿಯರಿಂಗು, ಇದ್ರ ಬಗ್ಗೆನೇ ನಾವೀಗ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಹೊರತು ಈ ಕಂಪ್ಯೂಟರ್ ಸೈನ್ಸ್ ಆಗಲಿ ಅಥವಾ ಟೆಕ್ನಾಲಜಿ ಆಗಲಿ ಅದೆಲ್ಲ ಕೂಡ ಪೂರಕ ಅಷ್ಟೇ ಹೊರತು ಅದು ನಮಗೆ ಮೂಲ ಗೊತ್ತಿಲ್ಲದೆ ಇದ್ದರೆ ಯಾವ ಮಟ್ಟದಲ್ಲೇ ಹೋಗಿ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟ ತಲುಪ್ಬೋದು, ಆದರೆ ಒಂದೇ ಸಾರಿ ಕೆಳಗೆ ಬೀಳೋದು ಗ್ಯಾರಂಟಿ. ಮೂಲ ಇದ್ದಾಗ ಮಾತ್ರ ಮೇಲಕ್ಕೆ ಹೋದಾಗಲೂ ಕೂಡ ಅಲ್ಲೇ ಒಂದು ತಾವೇನು ಹೇಳ್ತೀರಾ ಒಂದು ಸುಸ್ಥಿರತೆ, ಆ ಸುಸ್ಥಿರತೆಯನ್ನು ಕಾಯ್ಕೊಳ್ಳೋದಕ್ಕೆ ಮೂಲ ಖಂಡಿತ ಉಪಯೋಗ ಆಗತ್ತೆ. ಅದಕ್ಕೆ ಸಾವಯವ ಯೋಚನೆಯನ್ನು ನಾವು ಇಟ್ಕೊಳ್ಳೋಣ, ಸಾವಯವತೆಯನ್ನು ಕಾಪಾಡಿಕೊಳ್ಳೋಣ. ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಆಶಿಸಿದ್ರೆ ಖಂಡಿತ ಅದೇ ಸಾವಯವ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಸಾವಯವ ಕೃಷಿಕರ ಒಕ್ಕೂಟದ ಅಧ್ಯಕ್ಷರಾದ ರಮೇಶ್ ಪಿ ರಂಗಸಮುದ್ರ ಅವರು ಭಾಗವಹಿಸಿದ್ರು. ನೂರಾರು ರೈತರು, ಆಕಾಶವಾಣಿ ಕೇಳುಗರು, ಕೃಷಿ ಆಸಕ್ತರು ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ದ ಈ ಕಾರ್ಯಕ್ರಮ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್ಬಿ ಮಮತಾ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಮಳೆಯ ಸಿಂಚನದಿಂದ ಹಸಿರು ತುಂಬಿದ್ದ ಪ್ರಕೃತಿಯ ನಡುವೆ ತಂಪಾದ ವಾತಾವರಣದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಹೊಸ ಸರಣಿ ಕೃಷಿ ದೀವಿಗೆಯ ಆಗಮನದ ನಿರೀಕ್ಷೆ ಹಾಗೂ ಕಾತರತೆ ಆಗಮಿಸಿದ್ದವರ ಕಣ್ಗಳಲ್ಲಿ ಕಾಣುತ್ತಿತ್ತು. ಹಸು, ಎಮ್ಮೆ, ಆಡು, ಕುರಿಗಳು ಬೇಸಾಯದಲ್ಲಿ ಒಟ್ಟುಗೂಡಲು ಸಾವಯವ ಸಂಪದ ಸಮಗ್ರ ಸಾವಯವ ಕೃಷಿ ಬದುಕಿನ ಬೇಸಾಯ ಚಿತ್ರಣ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಸಾವಯವದಲ್ಲಿ ಸಮಗ್ರ ಕೃಷಿಯಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿಯಿರೆ ಮಣ್ಣಿಗೂ ಮನುಜಗೂ ಆರೋಗ್ಯ. ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ.